ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮುಖ್ಯಮಂತ್ರಿ ಕುರ್ಚಿಗಾಗಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಬಡದಾಟದ ವಿಚಾರ. ದೆಹಲಿಗೆ ತೆರಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಆದರೆ ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ನಿರಾಸೆಯಾಗಿದೆ. ನಾಯಕತ್ವ ವಿಚಾರದ ಚರ್ಚೆಗೆ ವರಿಷ್ಠರು ನಿರಾಸಕ್ತಿಯನ್ನು ತೋರಿಸಿದಾರಂತೆ. ನಿರಾಸಕ್ತಿ. ಸಿಎಂ ಕುರ್ಚಿಗಾಗಿ ಸಿದ್ದು ಮತ್ತು ಡಿಕೆಶಿ ನಡುವೆ ಬಡದಾಟ ಆಗ್ತಾ ಇದೆ. ಕಳೆದ ಕೆಲ ದಿನಗಳಿಂದ ದೆಹಲಿಯಲ್ಲಿ ಬೀಡ್ಬಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಬೀದರಿಗೆ ಬಂದಿದ್ರು ಮತ್ತು ವಾಪಸ್ ಹೋದ್ರು. ಆ ದೆಹಲಿಯಲ್ಲೇ ಇದ್ರು. ನಾಯಕತ್ವ ವಿಚಾರದ ಬಗ್ಗೆ ವರಿಷ್ಠರ ಹತ್ರ ಚರ್ಚೆ ಮಾಡಬೇಕು ಅನ್ನುವಂಥ ಆಲೋಚನೆ. ಆದರೆ ನಿರಾಸಕ್ತಿ ಹೈಕಮಾಂಡ್ನಿಂದ. ಹಾಗಾಗಿ ಸದ್ಯಕ್ಕೆ ಯಾವುದೇ ಬದಲಾವಣೆ ಇಲ್ಲ ಎನ್ನುವಂಥ ಸಂದೇಶವನ್ನು ಕೊಡ್ತಾ ಇದ್ದಾರಂತೆ. ಯಾವುದೇ ಬದಲಾವಣೆ ಇಲ್ಲ ಅಂತ. ಸಿಎಂ ಸಿದ್ದರಾಮಯ್ಯನವರ ವಿಚಾರವಾಗಿ ತಟಸ್ಥವಾಗಿದ್ದಾರೆ ವರಿಷ್ಠರು ಅಂತ. ಈ ಹಿಂದೆಯೂ ಕೂಡ ಕೆಲ ಬೆಳವಣಿಗೆಗಳನ್ನು ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡೋಕೆ ಹೋದಾಗ ಅವರನ್ನು ಭೇಟಿ ಮಾಡೋದಕ್ಕೆ ಸಮಯ ಅವಕಾಶವನ್ನು ಕೊಡದೆ ತಟಸ್ಥವಾಗಿದ್ದರು. ಸಿದ್ದರಾಮಯ್ಯನವರ ವಿಚಾರವಾಗಿ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಅವರು ಹೇಳಿದ್ದಕ್ಕೆ ಓಕೆ ಅನ್ನುವಂಥ ಪ್ರಯತ್ನವನ್ನು ಮಾಡಿದರು. ಮತ್ತೊಂದು ಕಡೆ ಅಸ್ಸಾಂ ವಿಧಾನಸಭಾ ಚುನಾವಣೆಯ ವೀಕ್ಷಕರಾಗಿದ್ದಾರೆ ಡಿಕೆ ಶಿವಕುಮಾರ್. ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿದೆ ಈ ಭೇಟಿ. ಶಿವಕುಮಾರ್ಗೆ ಅನ್ಯ ಮಾರ್ಗವಿಲ್ಲ. ಹೀಗಾಗಿ ಮತ್ತೆ ಕಾಯಬೇಕಾದಂಥ ಪರಿಸ್ಥಿತಿ. ಬೇರೆ ಮಾರ್ಗ ಇಲ್ಲ, ವೇಟ್ ಮಾಡಬೇಕಷ್ಟೇ. ವಿಶೇಷ ಅಧಿವೇಶನ ಕರೀತಾ ಇದ್ದಾರೆ. ಮನ್ರೇಗಾ ಕಡೆಗೆ ಹೋರಾಟ ಮಾಡಬೇಕು ಅನ್ನೋದು. ಅದಾದ ನಂತರ ಬಜೆಟ್ ಅಧಿವೇಶನ ಬರುತ್ತೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬರುತ್ತೆ. ಈ ಎಲ್ಲದರ ಬಗ್ಗೆಯೂ ಕೂಡ ನೀವು ಗಮನ ಹರಿಸಬೇಕು ಅನ್ನೋ ಸಂದೇಶ ಅಂತೆ. ಮುಂದಿನ ತಿಂಗಳು ಸಿಎಂ ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸ್ತಾರೆ. ಅದರ ಬಗ್ಗೆ ಈಗಾಗಲೇ ತಯಾರಿ ಕೂಡ ಶುರುವಾಗಿದೆ. ಇವೆಲ್ಲದರ ನಡುವೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬರ್ತಾ ಇದೆ. ಜೂನ್ 30ರ ಒಳಗೆ ಬೆಂಗಳೂರಿನ ಪಾಲಿಕೆಯ GBA ಚುನಾವಣೆಯನ್ನು ಮಾಡಬೇಕಾದಂತಹ ಅನಿವಾರ್ಯತೆ ಸರ್ಕಾರಕ್ಕಿದೆ. ಚುನಾವಣೆ ಆಯೋಗ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ನಾವು ಕೂಡ ತಯಾರಿಯನ್ನು ಮಾಡಿಕೊಳ್ತೀವಿ ಅಂತ. ಇವೆಲ್ಲದರ ನಡುವೆ ಅಸ್ಸಾಂ ವಿಧಾನಸಭಾ ಚುನಾವಣೆ ಬರುತ್ತೆ. ಅದರ ವೀಕ್ಷಕರಾಗಿ ಡಿಕೆ ಶಿವಕುಮಾರ್ ಇದ್ದಾರೆ. ಪಕ್ಕದ ತಮಿಳುನಾಡು ವಿಧಾನಸಭಾ ಚುನಾವಣೆ ಬರುತ್ತೆ. ಕೇರಳ ವಿಧಾನಸಭಾ ಚುನಾವಣೆ ಬರುತ್ತೆ. ಈ ಎಲ್ಲದರ ಬಗ್ಗೆಯೂ ಕೂಡ ಪಕ್ಷ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಇದರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರ ಬಜೆಟ್ ಕೂಡ ಇದೆ. ಹೀಗಾಗಿ ತಟಸ್ಥ ಅನ್ನುವಂಥ ನಿಲುವು. ಹೈಕಮಾಂಡ್ ನಡೆಯಿಂದ ಮುಖ್ಯಮಂತ್ರಿ ಆಪ್ತರಿಗೆ ಬಲ ಸಿಕ್ಕಿದೆ. ಸಹಜವಾಗಿ. ಆದರೆ ಹೈಕಮಾಂಡ್ ನಡೆಯಿಂದ ಡಿಕೆ ಶಿವಕುಮಾರ್ ಅವರಿಗೆ ತೀವ್ರ ನಿರಾಸೆ ಆಗಿದೆ ಅಂತೆ. ಸತತ 3 ದಿನಗಳಿಂದ ದೆಹಲಿಯಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ ಡಿಕೆ ಶಿವಕುಮಾರ್. ಆದರೂ ಕೂಡ ಸೋನಿಯಾ ಗಾಂಧಿ ಅವರನ್ನು ಭೇಟಿ ಮಾಡೋದಕ್ಕೆ ಅವರಿಗೆ ಅವಕಾಶ ಸಿಕ್ಕಿಲ್ಲ. ಸೋನಿಯಾ ಗಾಂಧಿ ಅವರನ್ನು ಭೇಟಿ ಮಾಡೋದಕ್ಕೆ ಸಮಯ ಸಿಕ್ಕಿಲ್ಲ ಅವರಿಗೆ. ನಿನ್ನೆ ಬೆಂಗಳೂರಿಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬಂದರು. ಇವತ್ತು ಮಧ್ಯಾಹ್ನ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಾಪಸ್ ಬೆಂಗಳೂರಿಗೆ ಬರ್ತಾರೆ. ಇವರು ಬೆಂಗಳೂರಿಗೆ. ಒಂದು ಬೇರೆ ಕಂಟ್ರಿಯಲ್ಲಿ ಒಂದು ಪ್ರೋಗ್ರಾಮ್ ಕೂಡ ಇತ್ತು, ಅಲ್ಲಿಗೆ ಹೋಗಬೇಕಾಗಿತ್ತು. ಅದನ್ನು ಕೂಡ ಅವರು ಕ್ಯಾನ್ಸಲ್ ಮಾಡಿದ್ರು. ದೆಹಲಿಯಲ್ಲೇ ಬಿಟ್ಟಿದ್ರು. ಸೋನಿಯಾ ಗಾಂಧಿ ಅವರನ್ನು ಭೇಟಿ ಮಾಡಬೇಕು, ಏನಾದರೂ ಮಾಡಿ ಈ ಬಾರಿ ಒಂದು ಮಾತುಕತೆ ಆಗಬೇಕು ಅಂತ. ನಿನ್ನೆ ಕೂಡ ಡಿಕೆ ಶಿವಕುಮಾರ್ ಮಾತನಾಡ್ತಾ ಹೇಳ್ತಿದ್ರು, ನಾನು ರಾಜಕಾರಣ ಮಾಡೋದಕ್ಕಾಗಿ ಬಂದಿದ್ದೀನಿ. ಒಂದು ಪಕ್ಷದ ನಾಯಕ ನಾನು, ರಾಜಕಾರಣವನ್ನೇ ಮಾಡ್ತೀನಿ. ಯಾರನ್ನು ಭೇಟಿ ಮಾಡಿದ್ದೆ, ಯಾವಾಗ ಭೇಟಿ ಮಾಡಿದೆ, ಯಾಕೆ ಭೇಟಿ ಮಾಡಿದೆ, ಯಾವುದನ್ನು ಕೂಡ ನಾನು ಬಹಿರಂಗವಾಗಿ ಮಾತನಾಡೋದಿಲ್ಲ ಅಂತ. ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿರೋದನ್ನು ನೋಡ್ತಾ ಇದ್ದೀರಿ ನೀವು. ಅದು ಅಸ್ಸಾಂ ಚುನಾವಣೆಗೆ ಸಂಬಂಧಪಟ್ಟಂತೆ ಮತ್ತು ಬೇರೆ ಬೇರೆ ರಾಜ್ಯಗಳ ವೀಕ್ಷಕರು ಏನಿದ್ದಾರೆ ಕಾಂಗ್ರೆಸ್ನಿಂದ, ಆ ಎಲ್ಲ ವೀಕ್ಷಕರ ಸಭೆ ಇತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆ ಆಗಿತ್ತು. ಆ ಸಭೆಯಲ್ಲಿ ಮಾತ್ರ ಡಿಕೆ ಶಿವಕುಮಾರ್ ಇದ್ರ ಬಗ್ಗೆ ಮಾತನಾಡಿದ್ರು. ಅಂದರೆ ರಾಜ್ಯದ ನಾಯಕತ್ವಲ್ಲ, ಚುನಾವಣೆಗೆ ಸಂಬಂಧಪಟ್ಟಂತೆ. ಆದರೆ ಡಿಕೆ ಶಿವಕುಮಾರ್ ಅವರಿಗೆ ಏನಿತ್ತು, ದೆಹಲಿಯಲ್ಲಿ ಈ ಬಾರಿ ಏನಾದರೂ ಮಾಡಿ ಮುಖ್ಯಮಂತ್ರಿ ಬದಲಾವಣೆ ಅಥವಾ ಮುಖ್ಯಮಂತ್ರಿ ಆಗಬೇಕು ಎನ್ನುವಂತಹ ಪ್ರಯತ್ನದಲ್ಲಿ ಮಾತುಕತೆಯನ್ನು ನಡೆಸಬೇಕು ಅನ್ನೋದಿತ್ತು. ಆದರೆ ನಿರಾಸೆ ಆಗಿದೆ ಅಂತೆ.